ಸೊ ಮೈಸೂರಿಗೆ ಶುಭ ಮುಹೂರ್ತ ಶುಭ ಗಳಿಗೆಯಲ್ಲಿ ಬಂದಿದ್ದೀನಿ. ನಮ್ಮ ಮುನ್ನುಡಿಯಂತೆ ಗಂಗಾ ಮಾತೆ ಕಾವೇರಿ ಸಂತೃಷ್ಟವಾಗಿ ಕಬಿನಿ ಭರ್ತಿ ಆಗ್ತಾ ಇದೆ ಅಂತ ಹೇಳಿ ನನಗೆ ನಮ್ಮೆಲ್ಲ ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರಕೃತಿ ಯಾವತ್ತೂ ಕೂಡ ಯಾರ ಸೊತ್ತಲ್ಲ. ಪ್ರಕೃತಿ ನಿಯಮದಂತೆ ನಾವೆಲ್ಲ ಬದುಕ್ತಾ ಇದ್ದೇವೆ. ತಮಿಳುನಾಡಿಗೆ ಏನು 177 ಟಿಎಂಸಿ ಬಿಡಬೇಕು ಅಂತ ಹೇಳಿ ನಮಗೆ ಆದೇಶ ಇದೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಒತ್ತನ್ನ ಕೊಟ್ಟಿದ್ದಾರೆ. ಆ ನ್ಯಾಯಾಲಯದ ತೀರ್ಪೇನು ನಮಗೆ ಬಂದಿದೆ ಸುಪ್ರೀಂ ಕೋರ್ಟ್ ಅಲ್ಲಿ, 2 ರಾಜ್ಯಕ್ಕೂ ಅದೊಂದು ವರ. 2 ರಾಜ್ಯಕ್ಕೆ ಕಾಪಾಡಂತ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ. ನಿನ್ನೆ ಟೈಮ್ಸ್ ಆಫ್ ಇಂಡಿಯಾನಲ್ಲಿ ಬ್ಯಾಲೆನ್ಸಿಂಗ್ ರಿಸರ್ವೇರ್ ಇಂದ ಏನ್ ಅನುಕೂಲ ಆಗ್ತಾ ಇದೆ ಅಂತ ಹೇಳಿ, ಮತ್ತು ನೀವು ಯಾರೋ ನಿಮ್ಮ ಮೈಸೂರು ರಿಪೋರ್ಟರ್ ಕೂಡ ಅದ್ರ ಬಗ್ಗೆ ಒಂದು ವಿಶೇಷಣೆ ಕೊಟ್ಟಿದ್ದಾರೆ. ಇವತ್ತು ನನ್ನ ಸ್ನೇಹಿತರುಗಳು ಸಂಘಟನೆಗಾರರು ಹೋರಾಟ ಮಾಡ್ತಾ ಇದ್ದಾರೆ, ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಎಲ್ಲರ ಹಕ್ಕು. ನಾವು ಯಾರು ಹೋರಾಟ ಕೂಡ ಬೇಡ ಅನ್ನೋದಿಲ್ಲ. ಆದ್ರೆ ಹೋರಾಟಕ್ಕೆ ಹಿನ್ನೆಲೆ ಇರಬೇಕು. ಬರೀ ಮಾಧ್ಯಮದ ಒಂದು ಹಾಸ್ಯ ಆಗಬಾರ್ದು. ಸಾರ್ವಜನಿಕ ಬದುಕಿನಲ್ಲಿ ನಾವು ಗಮನ ಇಟ್ಕೊಳ್ಬೇಕು. ಯಾರ ಆಸ್ತಿ ಪಾಸ್ತಿಗಳಿಗೆ ತೊಂದರೆ ಆಗೋದಾದ್ರೆ ನ್ಯಾಯಾಲಯಗಳು ಸರ್ಕಾರಗಳು ಯಾವ ಕಾರಣಕ್ಕೂ ಒಪ್ಪುವುದಿಲ್ಲ. ಅದಕ್ಕೆ ನಾನು ಮನವಿ ಮಾಡ್ಕೊಂಡಿದ್ದೇನೆ, ಇವೆಲ್ಲ ದಯವಿಟ್ಟು ಕೈ ಬಿಡಿ ಅಂತ. ಈಗ ನಾನು ನೀರು ಬಿಡೋದ್ ಬೇಡ ಅಂತ ನಾನು ತೀರ್ಮಾನ ಮಾಡ್ತೀನಿ ಅನ್ಕೋಣ. ನಾಳೆ ನಮ್ಮ ಸ್ನೇಹಿತರುಗಳೆಲ್ಲ ಏನ್ ತೀರ್ಮಾನ ಹೇಳ್ತಾರೋ ಅದು ಬೇರೆ ವಿಚಾರ. ಅವ್ರ ಮಾತಿಗೆ ನಾವು ಗೌರವ ಕೊಡಬೇಕು, ಎಲ್ಲ ನಾವು ಆಹ್ವಾನಿಸಿದ್ದೇವೆ. ಬಿಜೆಪಿಯ ಮಂತ್ರಿಗಳು ಮತ್ತು ಸಂಸತ್ ಸದಸ್ಯರು ಪಾಪ ದೆಹಲಿಯಲ್ಲಿ ಬಂದು ಸೆಂಟ್ರಲ್ ಮಿನಿಸ್ಟರ್ ಭೇಟಿ ಮಾಡಿ ಅವತ್ತಿನ ಪರಿಸ್ಥಿತಿಗೆ ಯಾವ ರೀತಿ ತೊಂದರೆ ಇತ್ತು ಅನ್ನೋದನ್ನು ಪಾಪ ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರ ಮುಖಂಡತ್ವದಲ್ಲಿ ನಾನು ಶೆಟ್ಟರ್ ಅವ್ರಿಗೆ, ಬೊಮ್ಮಾಯಿಯವರಿಗೆ, ಸಿದ್ದರಾಮಯ್ಯನವರಿಗೆ ಎಲ್ಲರೂ ಕೂಡ ನಾನು ಏನು ವಾಸ್ತವಾಂಶ ಏನಿದೆ ಅಂತ ನಾನೆಲ್ಲ ತಿಳಿಸಿದ್ದೇನೆ. ಅವರು ಅವರ ಪ್ರಾಮಾಣಿಕವಾದ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ. ಆದ್ರೆ ಸೆಂಟ್ರಲ್ ಅಥಾರಿಟಿ, ಮ್ಯಾನೇಜ್ಮೆಂಟ್ ಅಥಾರಿಟಿ ಅವ್ರಿಗೂ ಕೂಡ ಯಾವ್ದಾವ್ದು ಡ್ಯಾಮ್ಗಳಲ್ಲಿ ಎಷ್ಟೆಷ್ಟು ನೀರು ಬರ್ತಾ ಇದೆ ಅಂತ ಹೇಳಿ ಅವ್ರಿಗೆಲ್ಲ ಮಾಹಿತಿ ಇದೆ. ಯಾರನ್ನು ಮುಚ್ಚಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಬೇರೆ ಸಂದರ್ಭಕ್ಕೂ ಈಗ ಕೊಟ್ಟಿರೋದು ನಿಮ್ಗೆ ಅರ್ಧನೂ ಕೊಟ್ಟಿಲ್ಲ ಅಂತ ಹೇಳಿ ಅವರು ನಮ್ಮ ಅಥಾರಿಟಿಲಿ ನಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ದಾರೆ. ಈಗ ನಾನು ಬಿಡುದಿಲ್ಲ ಅಂತ ನಾನಾಗ್ಲಿ, ಯತೀಂದ್ರ ಆಗ್ಲಿ, ಸಂಘಟನೆಗಾರರಾಗ್ಲಿ ನಾವೆಲ್ಲ ಹೇಳಿದ್ರೆ ನೀರ್ನ ಹಿಡ್ಕೊಳಕ್ ನಮ್ ಕೈ ಆಗುದಿಲ್ಲ. ಇನ್ನೊಂದು ಗಂಟೆನೋ 1.5 ಗಂಟೆನೋ ಡ್ಯಾಮು ತುಂಬ್ತಾ ಇದೆ ಅಂತ ಹೇಳಿ ನನಗೆ ವರದಿ ಬಂದಿದೆ. ಇಡ್ಲಿಕ್ಕೆ ಸಾಧ್ಯನೇ? ಹೋರಾಟಗಾರರು ಹೋಗಲ್ಲ ಮಲಗ್ಲಿಕ್ಕೆ ಸಾಧ್ಯನೇ? ಹಾಗಂತ ನೀರು ಬಿಡುದಿಲ್ಲ ಅಂತ ಹೇಳಿ ದಯವಿಟ್ಟು ಹೋರಾಟಗಾರರು ಯಾರು ಹೋಗಬಾರ್ದು, ಅಲ್ಲಿ ನೀರ್ನ ಹಿಡ್ಕೊಳಕ್ಕೂ ಪ್ರಯತ್ನ ಪಡಬಾರ್ದು. ನೀರು ಇಟ್ಕೊಂಡ್ರೆ ನಾವೆಲ್ಲ ಕೊಚ್ಚೊಂಟೋಗ್ತೀವಿ. ನ್ಯಾಯಾಲಯಕ್ಕೂ ಗೌರವ ಕೊಡಬೇಕು, ರೈತರನ್ನು ಬದುಕಿಸಬೇಕು. ಈ ರಾಜ್ಯದ ರೈತರ ಹಿತ ಕಾಪಾಡಲು ನಮ್ಮ ಬದ್ಧತೆ ಇದೆ. ಬಂಗಾರಪ್ಪನವ್ರ ಕಾಲದಿಂದ, ಎಸ್.ಎಂ. ಕೃಷ್ಣವ್ರ ಕಾಲದಿಂದ, ಸಿದ್ದರಾಮಯ್ಯನವ್ರ ಕಾಲದಿಂದ ಮತ್ತು ದೇವೇಗೌಡರು ಕಾಲದಿಂದ ಹಿಡಿದು ಬಿಜೆಪಿ ಸರ್ಕಾರ ಇದ್ದಾಗ ಇಂಥ ಸಂಕಟದ ಪರಿಸ್ಥಿತಿಯಲ್ಲಿ ಅವರು ಅನೇಕ ತೀರ್ಮಾನಗಳನ್ನ ರಾಜ್ಯದ ಹಿತಕ್ಕೆ ತೆಗೆದುಕೊಂಡಿದ್ದಾರೆ. ನಾನು ಅವ್ರು ಮಾಡಿದ್ ಸರಿ ಇಲ್ಲ, ನಾವು ಮಾತ್ರ ಮಾಡಿದ್ ಸರಿ ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ. ಬಟ್ ನಮಗೊಂದು ದೊಡ್ಡ ಜಯ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಆ ಸುಪ್ರೀಂ ಕೋರ್ಟ್ ಕೊಟ್ಟಂತ ಜಯದ ಹಿನ್ನೆಲೆಯಲ್ಲಿ ಮತ್ತು
ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ ಅಲ್ಲಿ ಉತ್ತರ ಕೊಡುವಂತ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಮೇಕೆದಾಟು ಅನಿವಾರ್ಯತೆ ಏನಿದೆ, ಕಾನೂನು ಚೌಕಟ್ಟು ಏನಿದೆ, ಅವರ ಡ್ಯಾಮ್ ಅನ್ನ ಅವರ ಜಾಗದಲ್ಲಿ ಕಟ್ಕೊಳ್ಳಿಕ್ಕೆ ಕಾನೂನಲ್ಲಿ ಏನು ರೂಪಗೊಂಡಿದೆ ಅನ್ನೋದನ್ನು ಕೂಡ ಬಹಳ ಚೆನ್ನಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಬಿಜೆಪಿಯವರು ಅವ್ರ ರಾಜಕಾರಣಕ್ಕೆ ಬಂದು ಪಾಪ ಅವರು ಪ್ರಯತ್ನ ಮಾಡ್ತಾ ಇರ್ಬೋದು. ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ಕೂಡ ನಾನು ಗಮನಿಸಿದ್ದೇನೆ. ತಮಿಳುನಾಡಿನ ಸಂಸತ್ ಸದಸ್ಯರು ಮತ್ತು ಅವ್ರ ಪಾರ್ಟಿಯವರು, ವಿವಿಧ ಪಾರ್ಟಿಯವರು, ಅವರ ರಾಜಕೀಯದ ಅಸ್ತಿತ್ವಕ್ಕೆ ಅವ್ರದ್ದು ಒಂದು ಹೋರಾಟ, ಅವರು ಕೂಡ ಎಲ್ಲ ಅರಿವಿದೆ. ಅವರೇ ಒಂದು ಕಾಲದಲ್ಲಿ ನಿಮ್ಮ ರಾಜ್ಯದ ಸುಪತ್ನಲ್ಲಿ ನೀವು ಕಟ್ಕೊಳ್ಳಕ್ಕೆ ನಮ್ದೇನು ತೊಂದರೆ ಇಲ್ಲ ಅಂತೇಳಿ ಒಂದು ಕಾಲದಲ್ಲಿ ಕೆಲವು ಹೇಳಿಕೆ, ಅಫಿಡವಿಟ್ ಕೂಡ ಕೊಟ್ಟಿದ್ದೆಲ್ಲ ದಾಖಲೆ ಇವತ್ತು ಉಳ್ಕೊಂಡಿದೆ. ಇವೆಲ್ಲ ಹಿನ್ನೆಲೆಯಲ್ಲೇ ಒಂದು ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದೆ. ಅದರಿಂದ ನಾನು ಎಲ್ಲ ಹೋರಾಟಗಾರರಿಗೂ ನಮ್ರತೆಯಿಂದ ಸರ್ಕಾರದ ಪರವಾಗಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಮಾಧ್ಯಮ ನಿಮಗೆ ಪ್ರಚಾರ ಕೊಡ್ತಾ ಇದೆ, ಸಾಕು. ಆದ್ರೆ ರಾಜ್ಯದ ಗೌರವನು ಕಾಪಾಡಬೇಕಲ್ಲ. ಈ ರಾಜ್ಯದಲ್ಲಿ ಎಲ್ಲ ಜನರು ಕೂಡ ಬದುಕ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಬಹಳ ಸಂತೋಷದಿಂದ ಸ್ವೀಕಾರ ಮಾಡ್ತಾ ಇದ್ದೇವೆ. ಇವತ್ತು ಕಾನೂನು ಚೌಕಟ್ಟಿಗೆ ಏನು ತೊಂದರೆ ಆಗಬಾರ್ದು, ಜನರ ಬದುಕಿಗೆ ಏನು ತೊಂದರೆ ಆಗಬಾರ್ದು. ತಮಿಳುನಾಡಿಗೂ ಏನೋ ನಾವೆಲ್ಲ ಒಂದೇ ದೇಶದವರು. ಈಗ ತುಂಗಭದ್ರಾ ವಿಚಾರ ಬಂದಾಗ ನನ್ನ ಹತ್ರ ಮಾತಾಡ್ತಿರ್ಲಿಲ್ಲ. ಆದರೆ CR ಪಾಟೀಲ್ ಅವರ ನೇತೃತ್ವದಲ್ಲಿ ನಾವು 3 ಜನ ಮುಖ್ಯಮಂತ್ರಿಗಳು ಸೇರಿ ಚರ್ಚೆ ಮಾಡಿ ಆ ತುಂಗಭದ್ರದಲ್ಲಿ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡಲಿಕ್ಕೆ ನಾವು ಒಪ್ಕೊಂಡಿದ್ದೇವೆ. ಅವರೊಂದು ಸಮಿತಿ ಕೂಡ ರಚನೆ ಮಾಡಲಿಕ್ಕೆ ಆಗ್ತಾ ಇದೆ. ಇದು ನಾನು ಮುಖ್ಯಮಂತ್ರಿ ಆದ್ಮೇಲೆ ಇದೊಂದು ಐತಿಹಾಸಿಕವಾದಂತ, ರಾಷ್ಟ್ರಕ್ಕೆ ಒಂದು ಮಾದರಿಯಾದಂತ ಒಂದು ಹೆಜ್ಜೆ. ಸೊ ಇಲ್ಲೂ ಕೂಡ ತಮಿಳುನಾಡು ಮುಖ್ಯಮಂತ್ರಿ ಬರ್ತೀನಿ ಅಂತೇಳಿ ನನಗೆ ಮಾತಾಡಿದ್ರು. ನಾನು ಒಪ್ಕೊಂಡಿದ್ದೆ 3ನೇ ತಾರೀಕು. ಆದರೆ ಕೆಲವು ಸಂಘಟನೆಗಳು ಮತ್ತೊಂದು ಗಲಾಟೆ ಇವೆಲ್ಲ ಸೌಹಾರ್ದತೆಯಲ್ಲಿ ನಡಿಬೇಕು, ಮಾತುಕತೆ ಶಾಂತಿ ವಾತಾವರಣದಲ್ಲಿ ನಡಿಬೇಕು. ಈಗ ನಮ್ಮ ಪರಿಸ್ಥಿತಿ ಅವ್ರಿಗೂ ಅರಿವಿದೆ, ಅವರ ಪರಿಸ್ಥಿತಿ ನಮಗೂ ಅರಿವಿದೆ. ಸೊ ಅದಕ್ಕೆ ಮಾತುಕತೆಯಲ್ಲಿ ಬಗೆಹರಿದಾದರೆ ನಾನು ಸ್ವಾಗತವನ್ನ ನಾನು ಬಯಸ್ತೇನೆ. ನಾವು ಅವರ ಹಕ್ಕು ಏನಿದೆ ಅವರು ಪಡೆದುಕೊಳ್ಳಿ. ತಮಿಳುನಾಡು ಹಕ್ಕು ಏನಿದೆ ಆ ಹಕ್ಕಿಗೆ ನಾವು ಅಡ್ಡ ಬರುವುದಿಲ್ಲ. ನಮ್ಮ ಹಕ್ಕು ಏನಿದೆ, ನಮಗೆ ನ್ಯಾಯಾಲಯ ಏನು ತೀರ್ಪನ್ನು ಕೊಟ್ಟಿದೆ ಅದಕ್ಕೆ ನಾವು ಕಾಪಾಡೋಣ. ಸೊ ಅದಕ್ಕೆಲ್ಲರೂ ಕೂಡ ಸಹಕಾರ ಕೊಡ್ತಾರೆ ಅಂತ ಭಾವಿಸ್ಕೊಂಡಿದ್ದೇನೆ. ವರ್ಣ ತಾಯಿ ಕಾವೇರಿ ಇವತ್ತು ಕೃಪೆ ನಮ್ಮ ಮೇಲೆ ತೋರಿಸಿದ್ದಾಳೆ. ಸೊ ಹೋರಾಟಗಾರರು ಹಂಗಂತ ನೀರು ಹಿಡಿತೀನಿ ಅಂತ ಯಾರು ಹೋಗ್ಬಿಡಿ. ಅಲ್ಲಿ ಹೋಗಿ ಅಡ್ಡಗಿಡ್ಡ ಮಲಗಕ್ಕೆ ನೀರನ್ನ ನಾವು ಬಿಡುದಿಲ್ಲ ಅಂತೇಳಿ ಯಾರ ಪ್ರಾಣನೂ ಹೆಚ್ಚು ಕಮ್ಮಿ ಆಗಬಾರ್ದು. ಯಾಕೆಂದ್ರೆ ನಾನು ನೋಡಿದೆ ಅಲ್ಲೆಲ್ಲ ಒಳಗೆ ನಿಂತ್ಕೊಳ್ಳೋದು, ಅಡ್ಡ ನಿಂತ್ಕೊಳ್ಳೋದು, ನೀರು ಬಿಡುದಿಲ್ಲ ಅನ್ನೋದು, ಸರ್ಪೆ ಕಟ್ಟಬಹುದು ಯಾವುದೋ ಸಂದರ್ಭದಲ್ಲಿ. ಸೊ ಪೊಲೀಸ್ ಅವ್ರಿಗೂ ಹೇಳಿದೀನಿ, ಹಂಗಂತ ಹೋಗಿ ಒಳ್ಳೆಲ್ಲ ಅಡ್ಡ ನಿಂತ್ಕೊಳ್ಳೋದು, ನೀರು ಹೋಯ್ತಾ ಇದೆ ಅಂತ ಹೇಳೋದು, ಕೆಳಗಡೆಯಿಂದ ಹೋಗ್ತಾ ಇದೆ ಅಂತ. ಈಗೆಲ್ಲ ನಾನು ನಿಲ್ಸಕ್ಕಾಯ್ತಿದ್ದೆ ಹೇಳಿ? ನಾನು ನಿಲ್ಸಕ್ ಆಗುದಿಲ್ಲ. ಈಗ 40,000ಕ್ಕೂ ಮೇಲೆ ಮುಟ್ಬಿಟ್ಟಿದೆ ಇನ್ಫ್ಲೋ. ಈಗ ಬಂದಿರೋ ನನ್ನ ಗಂಟೆಗೂ ಕೂಡ ನನಗೆ ಮಾಹಿತಿ ನಮ್ಮ ಅಧಿಕಾರಿಗಳು ಕೊಡ್ಲಿಕ್ಕೆ, ಕೇಂದ್ರ ಸರ್ಕಾರದವರು ಅಲ್ಲಿ ಇಟ್ಟಿದ್ದಾರೆ ಜನನ, ನಾವು ಇಟ್ಟಿದ್ದೀವಿ ಜನನ. ಸೊ ಇದಕ್ಕೆ ಸಹಕಾರ ಕೊಡಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸೊ ನಾನು ಮೊದಲನೇ ಬಾರಿಗೆ ಬಂದಿದ್ದೀನಿ. ತಾಯಿ ಚಾಮುಂಡಿ ನಮ್ಮ ನಾಡಿನ ದೇವತೆ. ಸೊ ಆ ತಾಯಿಗೆ ಒಂದು ನಮಸ್ಕಾರ ಹೇಳಿ, ನಿಮಗೂ ನಮಸ್ಕಾರ ಹೇಳಿ. ಸೊ ರಾಮಕೃಷ್ಣ ಆಶ್ರಮದಲ್ಲಿ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನ ಆಹ್ವಾನಿಸಿದ್ದಾರೆ. ನಾನು, ನಮ್ಮ ಮಂತ್ರಿಗಳು, ನಮ್ಮ ಕೆಲವು ಶಾಸಕರೆಲ್ಲ ನಾವು ಹೋಗ್ತಾ ಇದ್ದೇವೆ. ಸೊ ಬಹಳ ಗೌರವದಿಂದ ನಾವು ಕೂಡ ಇಡೀ ರಾಷ್ಟ್ರಕ್ಕೆ, ಇಡೀ ವಿಶ್ವಕ್ಕೆ ಸ್ವಾಮಿ ವಿವೇಕಾನಂದರವರು ಈ ಭೂಮಿಯಿಂದ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶ ನಾವು ನಮ್ಮ ಮಹಾರಾಜರು ಅವತ್ತಿನ ಕಾಲದಲ್ಲಿ ಕೊಟ್ಟಂತ ಪ್ರೋತ್ಸಾಹ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಯುವಶಕ್ತಿಗೆ ಕೊಟ್ಟಂತ ಉತ್ತೇಜನ ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ.
ಇವೆಲ್ಲ ಇತಿಹಾಸ ಮರ್ತವನು ಇತಿಹಾಸವನ್ನ ಸೃಷ್ಟಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸೊ ನೀವೆಲ್ಲ ನಮ್ಮ ಇತಿಹಾಸದ ಒಂದು ನಗರ ಇದು. ಇಲ್ಲಿಂದ ನಾವು ಶಾಂತಿಯನ್ನ ನಾವು ಕಾಪಾಡಬೇಕು. ವಿಜಯ್ನವರಿಗೆ ಇನ್ನೊಂದು ದಿನ ಡೇಟ್ ಅಲ್ಲಿ ಒಳ್ಳೆ ಸ್ವಲ್ಪ ತಿಳಿ ಆಗ್ಲಿ, ಆಮೇಲೆ ಬನ್ನಿ ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಪ್ರಕೃತಿನ ಒಂದು ಉತ್ತರ ಕೊಟ್ಟಂಗೆ ಆಯ್ತಲ್ಲ, ನೀರು ಬಿಡ್ತಾ ಇದ್ದೀರಾ ಈಗ. ನಾಳೆ ನಮ್ಮ ಲೀಡರ್ಸ್ ಏನ್ ಹೇಳ್ತಾರೆ, ಲೀಗಲ್ ಟೀಮ್ ಏನ್ ಹೇಳ್ತಾರೆ, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ, ಆ ಭಾಗದ ನಾಯಕರುಗಳೆಲ್ಲ ಏನ್ ಹೇಳ್ತಾರೆ, ಅವ್ರ ಮಾತು ಕೇಳಿ. ನನಗೆ ಗೊತ್ತಿಲ್ಲ, ಇನ್ನ ದಯವಿಟ್ಟು ಅದಕ್ಕೆ ಅಡ್ಡಗಿಡ್ಡ ಹಾಕಕ್ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಕಾವೇರಿ ನಿರ್ವಹಣಾ ಸಮಿತಿ ಆಗಿದ್ದು ಒಳ್ಳೇದು ಅಂತಲ್ಲ, ಸುಪ್ರೀಂ ಕೋರ್ಟ್ ಡಿಸಿಷನ್ ಅದಾಗಿರ್ಕೆ ನಮ್ಗೆ ನ್ಯಾಯ ಸಿಗ್ತದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಏನು ಇದು ಹೋದ ವರ್ಷ ಎಲ್ಲ ಎಷ್ಟು ಬಿಡಕ್ ಹೇಳಿದ್ದು, ಈ ವರ್ಷ ಎಲ್ಲಿ ಬಿಡಕ್ ಹೋಗಿದ್ದು, ನೀವೇ ಮಾಧ್ಯಮದವರೇ ನೀವು ಬರೀರಿ. ಹೋದ ವರ್ಷ ಎಷ್ಟು ಬಿಟ್ಟು ಅಂದ್ರೆ ಬೇರೆ ವರ್ಷಗಳಲ್ಲಿ ಇಂಥ ಸಂಕಷ್ಟದಿಂದಲೇ ಎಷ್ಟು ಬಿಟ್ಟಿದೆ ಅಂತ ಹೇಳಿ ನಾನು ಅದನ್ನ ಒಳ್ಳೇದು ಅಂತ ಅವರು 9,000 ಬಿಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವರು 3,000 ಬಿಟ್ಟಿದ್ದಾರೆ, 3,500 ಹೇಳಿದ್ದಾರೆ. ಹೋದ ವರ್ಷ 14,000 ಚಿಲ್ಲರೆಗೆ ಒಂದು ವರ್ಷ ಇತ್ತು. 16 ಕ್ಯೂಸಿಕ್ ಇದು 16 TMC ನೀರು ಅವೆಲ್ಲ ಕೂಡ ನಡೆದಿದೆ ಅಂತ ದಾಖಲೆಗಳೆಲ್ಲ ಇದೆ. ನೋಡೋಣ. ಕಬಿಲಿಗೆ ಬಾಗಿನ ಅರ್ಪಿಸುವಂತ ಕೆಲಸವನ್ನು ಆಗುತ್ತದೆ ಕಳೆದ 2 ಬಾರಿಯಲ್ಲಿ. ಈಗ ಬೇಡ ತಡಿಯಪ್ಪ, ನಾನು ಈಗ ಏನಿಲ್ಲದೆ ನನಗೆ ಪ್ಯಾಂಟು ಶರ್ಟ್ ಎಲ್ಲ ಅರ್ಧ ಆಗ್ತಾ ಇದ್ದಾರೆ. ಒಂದ್ ಕಡೆ ಯಡಿಯೂರಪ್ಪನವರು, ವಿಜಯೇಂದ್ರ ಅವರು ಬಂದು ಅಶೋಕ್ ಎಲ್ಲ ನುಗ್ತಾ ಇದ್ದಾರೆ. ಇನ್ನೊಂದು ಕಡೆ ಆ ಮಂತ್ರಿಗಳು ಎಂಪಿಗಳೆಲ್ಲ ಕರ್ನಾಟಕಕ್ಕೆ ರಕ್ಷಣೆ ಮಾಡಬೇಕು ಅಂತ ಪಾರ್ಲಿಮೆಂಟ್ ಅಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ಇದಕ್ಕೆ ನಾನೇನು ಉತ್ತರ ಹೇಳಿ, ನೀವೇ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.